ನಾನು ಕ್ಲಿನಿಕ್ ಅಂತ ಸಂಸ್ಥೆದು ಫೌಂಡರ್. ಈ ಸಂಸ್ಥೆ ನಾವು ಸ್ಟಾರ್ಟ್ ಮಾಡಿರೋದು ಯಾಕಂದರೆ ನಮ್ದು ಇನ್ನೊಬ್ರು ಫೌಂಡರ್ ಭವಜೋತ್ ಕೌರ್ ಅಂತ, ಅವ್ರದ್ದು ಫಾದರಿಗೆ ಡಯಾಬಿಟಿಸ್ ಆಗಿತ್ತು. ಡಯಾಬಿಟಿಸ್ ಆಗಿ ಅವ್ರ ಕಿಡ್ನಿ ಫೇಲಿಯರ್ ಆಗಿ ಅವ್ರು ತುಂಬ ಖರ್ಚು ಮಾಡಬೇಕಾಯ್ತು ಆ್ಯಂಡ್ ಒಡವೆ ಎಲ್ಲ ಮಾರಿಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಯ್ತು. ಆ ಥರ ಅವ್ರಿಗಾಗಿರೋದು ಬೇರೆ ಯಾರಿಗೂ ಆಗಬಾರ್ದು ಅಂತ ಹೇಳಿ ನಾವು ಈ ಥರದ ಸಂಸ್ಥೆ ಒಂದು ಸ್ಟಾರ್ಟ್ ಮಾಡಿರೋದು. ಇದರಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ನಮ್ಮದು ಒಂದು ಮೆಂಬರ್ಶಿಪ್ ಪ್ಲ್ಯಾನ್ ಇದೆ. ಅದರಲ್ಲಿ ಒಂದು ಸಲ ಯಾರಾದರೂ ನಮ್ಮ ಮೆಂಬರ್ ಆದರೆ ಅವ್ರದ್ದು ಕನ್ಸಲ್ಟೇಷನ್ಸು, ಮೆಡಿಸಿನ್ಸು, ಟೆಸ್ಟ್ಸು, ಇನ್ಕ್ಲೂಡಿಂಗ್ ಎನಿ ಸೀರಿಯಸ್ ಇಶ್ಯೂ ಆದರೆ ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ನು, ಇನ್ಶೂರೆನ್ಸ್ ಕೂಡ ಎಲ್ಲ ಒಂದೇ ಪ್ಲ್ಯಾನಲ್ಲಿ ಕವರ್ ಆಗುತ್ತೆ. ನಮ್ಮ ಪ್ಲ್ಯಾನ್ ಮೆಂಬರ್ಸ್ ಬಂದುಬಿಟ್ಟು ನಮ್ಮದು ಈ ಮಾಡರ್ನ್ ಫೆಸಿಲಿಟೀಸಲ್ಲಿ ನಮ್ಮ ಡಾಕ್ಟರ್ಸ್ ಜೊತೆ ಕನ್ಸಲ್ಟೇಷನ್ ತಗೋಬೋದು. ಇವತ್ತು ನಮ್ಮ ಸಾಂಸದರು ಶ್ರೀ ತೇಜಸ್ವಿ ಸೂರ್ಯ ಅವರು ಬಂದು 3 ಲೊಕೇಶನ್ನಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. HSR ಲೇಔಟು, ಸಹಕಾರ ನಗರ ಮತ್ತು ಬಸವೇಶ್ವರ ನಗರ. ಸೊ ನಮ್ಮ ಮೆಂಬರ್ಸ್ ಇಲ್ಲಿ ಬಂದು ಕೇರ್ ತಗೋಬೇಕಾದ್ರೆ ನಾವು ನಮ್ಮದೇ ಟೆಕ್ನಾಲಜಿ ಪ್ಲ್ಯಾಟ್ಫಾರ್ಮನ್ನು ಡೆವಲಪ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನಾವು ಸ್ಟೇಟ್ ಆಫ್ ದಿ ಆರ್ಟ್, ಅಂದರೆ ವರ್ಲ್ಡಲ್ಲಿ ಎಲ್ಲೂ ಈ ಥರ ಕೇರು ಸಿಗದೇ ಇರೋ ಥರ ಕೇರ್ ನಮ್ಮ ಬೆಂಗಳೂರು ಜನರಿಗೆ ಕೇರ್ ಕೊಂಡ್ಕೊಳ್ಳೋ ಅಂಥ ಅವಕಾಶ ಮಾಡಿಕೊಟ್ಟಿದ್ದೀವಿ. ಆ್ಯಂಡ್ ನಮ್ಮದು ಯಾವತ್ತೂ ಏಮ್ ಏನಂದರೆ ಮಾಸ್ ಮಾರ್ಕೆಟಿಗೆ, ಮಾಸ್ ಪಬ್ಲಿಕ್ಕಿಗೆ ಆಕ್ಸೆಸೇಬಲ್ ಆಗಿರಬೇಕು. ಈಗ ನಾವು ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳು ಕಟ್ಬೋದು, ಬಟ್ ಅದರಲ್ಲಿ ಕಾಸ್ಟ್ ಇರುತ್ತೆ ಆ್ಯಂಡ್ ಎಲ್ರಿಗೂ ಅಫೋರ್ಡೆಬಲ್ ಆಗಿರಲ್ಲ. ಸೊ ನಾವು ಹಾಸ್ಪಿಟಲ್ ಯಾಕೆ ಕಟ್ತಾ ಇಲ್ಲ, ನಾವು ಬರೀ ಕ್ಲಿನಿಕ್ಸ್ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವು ಜನರಿಗೆ ಅವ್ರ ಆರೋಗ್ಯನ ಒಳ್ಳೆ ಮಾಡಿ ಹಾಸ್ಪಿಟ್ಲಲ್ಲಿ ಹೋಗದೆ ಇರೋ ಥರ ನೋಡ್ಕೋಬೇಕು ಅಂತ ಉದ್ದೇಶದಲ್ಲಿ ಮಾಡ್ತಾ ಇರೋದು. ಇಲ್ಲಿ ನಮ್ಮ ರೀಸನೇಬಲ್, ಇಲ್ಲಿ ನಾವು ಕೊಡ್ತಿರೋದು ಮೆಡಿಸಿನ್ಸ್ ಬಂದುಬಿಟ್ಟು ಎಲ್ಲ ಜೆನರಿಕ್ ಮೆಡಿಸಿನ್ಸು. ಸೊ ಅದರಲ್ಲಿ ಕೂಡ ಕಾಸ್ಟ್ ಕಡಿಮೆ ಆಗುತ್ತೆ. ಆ್ಯಂಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ನಾವು ಜನರಿಗೆ ಅವೈಲೇಬಲ್ ಮಾಡಿದ್ದೀವಿ. ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಮೆಂಬರ್ಶಿಪ್ ಪ್ಲ್ಯಾನ್ಸ್ ತುಂಬ ಅಫೋರ್ಡೆಬಲು. ಬರೀ ಒಂದು ಫ್ಯಾಮಿಲಿ ತಿಂಗಳಿಗೆ 700-800 ರೂಪಾಯಿಗೆ ನಮ್ಮ ಮೆಂಬರ್ಶಿಪ್ನ ಕೊಂಡ್ಕೋಬೋದು. ನಮ್ಮ ಮೆಂಬರ್ಸ್ ಆದಮೇಲಿಂದ ಅವ್ರಿಗೆ ಡಾಕ್ಟ್ರ್ ಫೀಸು, ಮೆಡಿಸಿನ್ಸು, ಟೆಸ್ಟ್ಸು, ಇನ್ಶೂರೆನ್ಸಿಗೂ ಕೂಡ ಏನೂ ಎಕ್ಸ್ಟ್ರಾ ಖರ್ಚಿಲ್ಲ. ಬಿಕಾಸ್ ಆ ಮೆಂಬರ್ಶಿಪ್ಪಲ್ಲಿ ನಾವು ಎಲ್ಲ ಕೂಡ ಕವರ್ ಮಾಡ್ತೀವಿ. 700-800 ರೂಪಾಯಿ ಮೆಂಬರ್ಶಿಪ್ ತಗೊಂಡು ನಮ್ಮದು ಒಂದೇ ಏನಂದರೆ, ಫಸ್ಟ್ ಅವರು ನಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕು. ಈಗ ನಮ್ಮ ಡಾಕ್ಟ್ರಿಗೆ ಅನಿಸ್ತು ಇದು ಈ ಫೆಸಿಲಿಟಿಯಲ್ಲಿ ಟ್ರೀಟ್ಮೆಂಟ್ ಮಾಡೋಕ್ಕಾಗಲ್ಲ, ಹಾರ್ಟ್ ಇದೇನೋ ಕಂಡೀಷನು, ನಾರಾಯಣ ಹೃದಯಾಲಯಕ್ಕೆ ಹೋಗಬೇಕು, ಅದು ಕೂಡ ಕವರ್ ಆಗುತ್ತೆ. ಅವ್ರಿಗೇನು ಜೋಬಿಂದ ಎಕ್ಸ್ಟ್ರಾ ದುಡ್ಡು ಏನು ಕೊಡೋಂಗಿಲ್ಲ. ಸೊ ನಾವು ಮಾಡಿರೋ ರೆಫರಲ್ಸು, ನಮ್ಮ ಡಾಕ್ಟರ್ಸ್ ಮಾಡಿರೋ ರೆಫರಲ್ಸು ಎಲ್ಲನೂ ನಾವು ಕವರ್ ಮಾಡ್ತೀವಿ. ಆ್ಯಕ್ಚುಲಿ IRDA ಕಾರ್ಪೊರೇಟ್ ಏಜೆಂಟು. ಇನ್ಶೂರೆನ್ಸ್ ಬಂದುಬಿಟ್ಟು ರಿಲಯನ್ಸ್ ಜನರಲ್ ಇನ್ಶೂರೆನ್ಸ್ ಜೊತೆ ನಾವು ಟೈಅಪ್ ಮಾಡ್ಕೊಂಡಿದ್ದೀವಿ. ಅದೇ ಥರ ಬೇರೆ ಇನ್ಶೂರೆನ್ಸ್ ಕಂಪ್ನೀಸ್ ಜೊತೆ ಟೈಅಪ್ ಮಾಡಿದ್ದೀವಿ. ಇದರಲ್ಲಿ ಸ್ಪೆಷಾಲಿಟಿ ಏನಂತಂದರೆ, ಮಿನಿಮಮ್ 5 lakh ಕವರ್ ಇರುತ್ತೆ. ಎಕ್ಸ್ಟ್ರಾ ಕೊಟ್ಕೊಂಡು 55 ಲಕ್ಷದವರೆಗೂ ಕವರ್ ತಗೋಬೋದು ಜನರು. ಆ್ಯಂಡ್ ಇದರಲ್ಲಿ ಯಾವ ಥರ ಅಂದರೆ, ಬೇರೆ ಇನ್ಶೂರೆನ್ಸಲ್ಲೆಲ್ಲ 3 ವರ್ಷ 4 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ, ಏನಾದರೂ ಮುಂಚೆಯಿಂದ ಇದ್ದಿದ್ದು ಕಾಯಿಲೆ ಇದ್ದರೆ. ನಮ್ಮದ್ರಲ್ಲಿ ಬರೀ 1 ವರ್ಷ. ಆ್ಯಂಡ್ ನಮ್ಮದ್ರಲ್ಲಿ ಮೆಟರ್ನಿಟಿ, ಹೆರಿಗೆ ಕೂಡ ನಾವು ಕವರ್ ಮಾಡ್ತೀವಿ. ಸೊ ಅದು ಬರೀ 9 ತಿಂಗಳು ವೇಟಿಂಗ್ನಲ್ಲಿ ನಾವು ಕವರ್ ಮಾಡ್ತೀವಿ. ಈಗ ಕೊಂಡ್ಕೊಂಡಿದ್ದು 1 ತಿಂಗಳೊಳಗೆ ಡೆಂಗು ಜ್ವರ ಬಂತು ಅಂತ ನೆನೆಸ್ಕೊಳ್ಳಿ, ಅದು ಡೆಫಿನೆಟ್ಲಿ ಕವರ್ ಆಗುತ್ತೆ. ಬಟ್ ಡಯಾಬಿಟಿಸ್ ಇದೆ, ಅವ್ರು ಡಿಕ್ಲೇರ್ ಮಾಡಿದ್ದಾರೆ ನಮ್ಗೆ ಡಯಾಬಿಟಿಸ್ ಇದೆ ಅಂತೇಳಿ, ಅದಕ್ಕೆ 1 ವರ್ಷ ವೇಟಿಂಗ್ ಪೀರಿಯಡ್ ಇರುತ್ತೆ. ಈಗ ಮುಂಚೆಯಿಂದ ಇದ್ದಿದ್ದು ಏನಾದರೂ ಕಾಯಿಲೆ ಇದ್ದರೆ ಅದಕ್ಕೆ 1 ವರ್ಷ ವೇಟಿಂಗ್ ಇರುತ್ತೆ. ಹೊಸ ಕಾಯಿಲೆ ಏನಾದರೂ ಬಂತು ಅಂತ ಹೇಳಿದರೆ ಅದು ಕೂಡಲೇ ಕವರ್ ಆಗುತ್ತೆ, ಕೂಡ ಕವರ್ ಆಗುತ್ತೆ. ಆಪರೇಷನ್ಸ್ ಆಗಿರಲಿ ಅಥವಾ ಏನಾದರೂ ಸೀರಿಯಸ್ ಹೆಲ್ತ್ ಇಶ್ಯೂ ಆಗಿ ಅಡ್ಮಿಷನ್ ಆದರೂ ಕವರ್ ಆಗುತ್ತೆ. ಬಟ್ ನಮ್ಮ ಉದ್ದೇಶ ಏನಂತ ಹೇಳಿದರೆ, ನಾವು ಈಸಿಲಿ, ನಮ್ದು ಏನು ಕಾನ್ಸೆಪ್ಟ್ ಅಂದರೆ, ಯಾರೇ ಈ ಸಿಟಿಯಲ್ಲಿ 15 ನಿಮಿಷಕ್ಕಿಂತ ಜಾಸ್ತಿ ಒಂದು ಡಾಕ್ಟ್ರಿಗೆ ಮೀಟ್ ಮಾಡಲಿಕ್ಕೆ ಟ್ರಾವೆಲ್ ಮಾಡ್ಲಿಕ್ಕೆ ಇರಬಾರ್ದು. ಅಷ್ಟು ನಾವು ಹೆಲ್ತ್ ಹಬ್ಸ್ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ. ಆ್ಯಂಡ್ ಅವರು ಬರೀ ಇಲ್ಲಿ ಬಂದೇ ಕನ್ಸಲ್ಟ್ ಮಾಡ್ಬೇಕಂತಿಲ್ಲ, ನಮ್ಮ ಆ್ಯಪ್ ಕೂಡ ಇದೆ, ಅವ್ರ ಮನೇಲಿ ಕೂತ್ ಕೂಡ ಕನ್ಸಲ್ಟ್ ಮಾಡ್ಬೋದು. ಬಟ್ ಥಿಂಕ್ ಮಾಡಬಾರ್ದು ಯಾರು, ನಾವು ಡಾಕ್ಟರ್ ಹತ್ರ ಹೋದ್ರೆ ನಮ್ಗೆ ಖರ್ಚಾಗತ್ತೆ, ನಮಗೂ ದುಡ್ಡು ಜಾಸ್ತಿ ಹೋಗ್ಬಿಡತ್ತೆ, ಆ ಥರ ಏನು ಥಿಂಕ್ ಮಾಡಬಾರ್ದು. ಏನಂದರೆ ಅಫೋರ್ಡೆಬಲ್ ಆಗಿದೆ, ನಾವು ಮೆಂಬರ್ ಆದರೆ ನಮ್ಗೆ ಫ್ರೀ ಆಗಿದೆ ಅಂತ ಹೇಳಿ ಎನಿ ಚಿಕ್ಕದು ಕಾಯಿಲೆ ಬರಲಿ ಅವ್ರು ಬರಬೇಕು. ಅವ್ರು ಬಂದಾಗ ನಾವು ಚಿಕ್ಕದಿದ್ದಾಗಲೇ ಟ್ರೀಟ್ ಮಾಡಿದರೆ ಅವರು ಹಾಸ್ಪಿಟ್ಲಲ್ಲಿ ಹೋಗುವ ಚಾನ್ಸಸ್ ಕಡಿಮೆ ಆಗುತ್ತೆ, ಅವ್ರಿಗೂ ಒಳ್ಳೆ ಹೆಲ್ತ್ ಸಿಗತ್ತೆ. ಆ್ಯಂಡ್ ನಮ್ಗೆ ಕೂಡ ಅದು ಒಳ್ಳೆ ಬೆನಿಫಿಟ್ ಆಗುತ್ತೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರಲ್ಲಿ 12 ಹೆಲ್ತ್ ಹಬ್ಸ್ನ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ ಪ್ಲ್ಯಾನ್ಸ್ ಏನಂತ ಹೇಳಿದರೆ, ಓವರ್ ದ ನೆಕ್ಸ್ಟ್ 3 years ನಾವು ಇಂಡಿಯಾದ ಎಲ್ಲ ಮೆಟ್ರೋ ಸಿಟೀಸಲ್ಲಿ 10 ಮೆಟ್ರೋ ಸಿಟೀಸಲ್ಲಿ ಎಕ್ಸ್ಪ್ಯಾಂಡ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಓವರ್ ದ ನೆಕ್ಸ್ಟ್ 7 years ನಮ್ಮದು ಗೋಲ್ ಏನಂತ ಹೇಳಿದರೆ, ವಿ ಹ್ಯಾವ್ ಟು ಹ್ಯಾವ್ ಅ ನೆಟ್ವರ್ಕ್ ಆಫ್ ಅಟ್ ಲೀಸ್ಟ್ 10,000 centers ಅಕ್ರಾಸ್ ದ ಕಂಟ್ರಿ. We develop technology and our own technology to make sure that
any patient, whether it's the 6'4", first patient or the 6'1", 10,000 patient, 4 to can get 6. high quality Dr. healthcare Suraj Bali and treatment in every visit. So we use the guidelines in medicine and artificial intelligence together to make sure the treatment is as high quality.